ಅತ್ತಿ ಬಂದ್ರೆ ಏನು ಬಿಸಿ ಬಿಸಿ ಊಟ ಕೊಡೋದು ಖುಷಿ ತರ್ತದೆ. ಸ್ವರ್ಗ ಬೇರೆ ಏನಿಲ್ಲ, ಸ್ವರ್ಗ ನಿಮ್ಮ ಮನೆಯೇ ಸ್ವರ್ಗ. ಅಪ್ಪೋರಿನ ಮಾಡ್ಯಾರ ನಿಮ್ಮ ಪ್ರವಚನದಿಂದ ನಿಮ್ಮ ಮನೆ ಮನಸ್ಸೇ ಸ್ವರ್ಗ ಮಾಡ್ಯಾರ. ಆಚಾರವೇ ಸ್ವರ್ಗ. ನಿಮ್ಮ ಮನ್ಯಾಗ ಧಮ್ 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 ಸಿಟ್ಟು ಮಾಡಿದ್ರೆ ಅಡಿಗೆ ಊಟ ಮಾಡೋರು ಸಿಟ್ಟಿನಾಗೆ ಹೋಗ್ತಾರೆ. ನಿಮ್ಮ ಕೈಯಾಗದೇವ ಸರಿ ಹೇಳ್ತೀವಿ. ನೀವು ಚಂದ ಇದ್ರೆ ಇಡೀ ಮನೆಯಿಂದ ಚಂದ. ಅತ್ತಿ ಸೊಸಿ ಹಿಂಗೆ ಕುಂತಾರ ಹೆಂಗ ಇಲ್ಲ ಅತ್ತಿ ಸೊಸಿ ಜೋಡಿ ಕೂತಿರ ನೋಡಿ. ಅತ್ತಿ ಒಂದ್ ಕಡೆ ಸೊಸಿ ಒಂದ್ ಕಡೆ ಕೂತಿರ. ನಾನು ಒಳಗಿನ ಒಂದ್ 4-5 ಮಂದಿ ಅತ್ತಿ ಸೊಸಿ ಬಾಜುನೇ ಕುಂತಾರ. ನೋಡ್ಕೊಂಡೇ ಬಂದೇನಪ್ಪ. ಅತ್ತಿ ಕುರ್ಚಿ ಮೇಲೆ ಕುಂತಿಳು, ಸೊಸಿ ಸ್ಟೂಲ್ ಮೇಲೆ ಕುಂತಿಳು. ನಕ್ಕೋತಿರ್ಬೇಕಾದ್ರೆ ಮನೆ ಸ್ವರ್ಗ. ಅತ್ತಿ ಒಂದು ಕುರ್ಚಿ ಮೇಲೆ ಕುಂತಿಳು, ಸೊಸಿ ಸ್ಟೂಲ್ ಮೇಲೆ ಕುಂತಿಳು. ಅತ್ತಿ ಮನಸ್ಸು ದೊಡ್ಡ ಮಾಡ್ಬೇಕಾಗಿತ್ತು. ಅಕ್ಕಿ ಹಿಂಗ್ ನೋಡು, ಏನೇ ಬಂದು 8 ದಿವಸ ಆಯ್ತು ನಾನು ಹೋಗಿ ಕೊಡ್ತಿ ಅತ್ತಿ. ಇದ್ರಲ್ಲಿ ತಪ್ಪು, ನೀವು ದೊಡ್ಡವರು ದೊಡ್ಡ ಕುರ್ಚಿ ಮೇಲೆ ಕೂತೀರಿ, ನಾ ಸೊಸಿ ಸಣ್ಣ ಕುರ್ಚಿ ಮೇಲೆ ಅಕ್ಕಿ ಸುಮ್ಮನೆ ಕೊಡ್ಬೇಕಲ್ಲ. ಅತ್ತಿ ನಾ ಸ್ಟೂಲ್ ಮೇಲೆ ಕುಂತ ನೀ ಎಲ್ಲಿ ಕೊಡ್ತಿ ಅತ್ತಿ ಹೇಳಿದ್ರಿ. ದೊಡ್ಡವರು ನಾನು ಮನೆ ಹಾಕೊಂಡು ಕೊಡ್ತೀನಿ, ಇಟ್ಟಕ್ಕೆ ಸುಮ್ಮನೆ ಕೊಡ್ಬೇಕಿದೆ ಅತ್ತಿ. ನಾ ಮನೆ ಹಾಕೊಂಡು ನೀ ಏನ್ ಕೊಡ್ತಿ ನೋಡಿ ಹೆಂಟ ಇದಕ್ಕೆ ನೋಡಿ ಬೆಂಕಿ ಅಂತ ಅತ್ತಿ ಅವ್ರಿಗೆ. ನೀವು ಮಣಿಗಾಲ ಕುಂತರ ನಾ ಚಾಪಿ ಹಾಕೊಂಡು ಕೊಡ್ತೀನಿ. ನಾ ಚಾಪಿ ಮೇಲೆ ಕುಂತ ನೀ ಏನ್ ಕೊಡ್ತಿ ಬಿಡ್ಲಿಲ್ಲ, ನಾನು ನೆಲ್ಲ ಮೇಲೆ ಕೊಡ್ತೀನಿ. ನಾ ನೆಲ್ಲ ಮೇಲೆ ಕುಂತ ನೀ ಏನ್ ಕೊಡ್ತಿ ಅತ್ತಿಯವ್ರು ಕೊಟ್ಟವ್ರು. ನಿಮ್ಗಿಂತ ಕೆಳಗಿರ್ಬೇಕಲ್ಲ, ನಾ ಸ್ವಲ್ಪ ತೆಗೆದು ತೋಡ್ಕೊಂಡು ಕೊಡ್ತೀನಿ ಎಂದು ಇಟ್ಟಕ್ಕೆ ಬಿಟ್ರೆ ಚಂದಿತ್ತು ಮುದುಕಿ. ನಾ ತೆಗ್ಗಿನ ಕುಂತ ನೀ ಏನ್ ಕೊಡ್ತಿ, ನಿಮ್ಮ ಅಮ್ಮನ ಮಚ್ಚಿ ಯಾಕೆ ಕೊಡ್ತೀನಿ ನಾನು ಯಾಕೆ ಬೇಕಾಗಿರ್ತೀರಿ. ನಮ್ಮ ತತ್ವ ಹಂಗಲ್ಲ, ನಾನೇ ನೀನೇ ನಾ. ಒಂದೊಂದು ಮನ್ಯಾಗ ಅತ್ತಿಗೆ ಅಪ್ಪ ಹೊಸ ತಂತಾರ, ಮಮ್ಮಿ ಏನಾತ